ಇನ್ನ ಅನಗ್ರಾಮ್ಸ್ ವರ್ಡ್ಸ್ ಅಂತ ಬರ್ತಾವ. ಸಿಂಪಲ್ ಅನಗ್ರಾಮ್ಸ್ ವರ್ಡ್ಸ್ ಅಂದ್ರೆ ಅಂತ ಏನ್ ದೊಡ್ಡ ಇದಲ್ಲ. ಒಂದ್ ವರ್ಡ್ ಕೊಟ್ಟಿರ್ತಾರೋ ಏನ ಆ ವರ್ಡ್ ಅಕ್ಷರಗಳು ನೀ ಹಿಂದ ಮುಂದ ಬೇಕಾದಂಗ್ ಮಾಡು. ಕಾಂಗ್ರೂ ವರ್ಡ್ ತರ ಅಲ್ಲ, ಒಂದೇ ತರ ಅದನ್ನೆಲ್ಲ ಒಂದೇ ಲೈನ್ ನೋಡ್ಕೊ ತಗೊಂಗಿಲ್ಲ. ಈ ವರ್ಡ್ಗಳು ಉಲ್ಟಾ ಪಲ್ಟಾ ಮಾಡಿ ನೀ ಬರಿಬಹುದು. ಅದಕ್ಕೊಂದ್ ಮೀನಿಂಗ್ ಬರ್ಬೇಕು ನಿನ್ಗ. ಆ ಮೀನಿಂಗ್ ಏನ್ ಕೊಟ್ಟಿರ್ತಾರೋ ಒಂದ್ ಕ್ವಶನ್ ಕೊಟ್ಟಿರ್ತಾರ, ಅಲ್ಲೇ ಒಂದ್ ವರ್ಡ್ ಕೊಟ್ಟಿರ್ತಾರ ಸೆಂಟೆನ್ಸ್, ಅದಕ್ ಹೊಂದ್ಬೇಕಾದ. ಒಂದ್ ಶಬ್ದ ಕೊಟ್ಟಿರ್ತಾರೋ ಆ ಶಬ್ದದ ಒಳಗಿನ ಅಕ್ಷರನ ಹೆಂಗ್ ಬೇಕಂಗ ಉಲ್ಟಾ ಪಲ್ಟಾ ಜೋಡಣೆ ಮಾಡ್ಕೊಂಡು ಏನ ಆ ಕ್ವಶನ್ ಅಲ್ಲಿ ಏನು ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರಲ್ಲ ಆ ಕ್ವಶನ್ ತಕ್ಕಂಗ ಅದ್ ಮೀನಿಂಗ್ ಬರುವಂತದ್ ಒಂದು ವರ್ಡ್ ರಚನೆ ಮಾಡ್ಬೇಕು, ತಯಾರು ಮಾಡ್ಬೇಕು ನೀ. ಅದಕ್ಕೆ ಏನಂತಾರ ನಾವು ಅನಗ್ರಾಮ್ಸ್ ಅಂತ ಹೇಳ್ತೀವಿ ನಾವು. ಅಂಡ್ ಅನಗ್ರಾಮ್ ಈಸ್ ಎ ವರ್ಡ್ ಅಂದ್ರೆ ಅನಗ್ರಾಮ್ ಅಂದ್ರೆ ಒಂದು ವರ್ಡ್ ಇದ ಫಾರ್ಮ್ಡ್ ಬೈ ಚೇಂಜಿಂಗ್ ದ ಆರ್ಡರ್. ಹೆಂಗ್ ತಯಾರಾಕೈತಿದ ಒಂದ್ ವರ್ಡ್ ಕೊಟ್ಟಿರ್ತಾರ ಅದನ್ನ ಚೇಂಜ್ ಮಾಡೋದ್ರಿಂದ ತಯಾರಾಕೈತಿ ಆಫ್ ಎ ಲೆಟರ್. ಚೇಂಜಿಂಗ್ ದ ವರ್ಡ್ಸ್ ಆಫ್ ಲೆಟರ್ಸ್. ಲೆಟರ್ಸ್ ನೀವು ಚೇಂಜ್ ಮಾಡ್ಕೊಂಡು ಒಂದು ವರ್ಡ್ ಮಾಡ್ಬೋದು. ರೈಟ್ ದ ಅನಗ್ರಾಮ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್. ಕೆಳಗಡೆ ವರ್ಡ್ಸ್ ಗಳು ಕೊಟ್ಟಾರು ಅವನ ಅನಗ್ರಾಮ್ ವರ್ಡ್ಸ್ ಆಗಿ ಬರೀರಿ ಅಂತ ಹೇಳಿದಾರ. ನೋಡ್ಕೊ ತಗೊಂಡು ಏನೇನ್ ಅದಾವ ಅಂತ ಹೇಳಿ. ಇಲ್ಲಿ ಏನಿಲ್ಲ ಅಂತಾವ, ಕೆಲವೊಂದಿಷ್ಟು ಎಕ್ಸಾಂಪಲ್ ಕೊಟ್ಟಾರ. ಇಲ್ಲಿ ಕನ್ನಡ ಅರ್ಥ ಮಾಡ್ಕೊಂಡೆ ಅಂದ್ರೆ ನಿಂದ ಲ್ಯಾಂಗ್ವೇಜ್ ನೀ ಅರ್ಥ ಮಾಡ್ಕೊಂಡೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ನೀನು. ಎಕ್ಸಾಂಪಲ್ AR ಅಂತ ಕೊಟ್ಟಾರ. ಆರ್ ಇದ್ದ ಯು ಕ್ಯಾನ್ ಹಿಯರ್ ವಿತ್ ದಿಸ್. ಈ ಕ್ವಶನ್ ಏನೈತಿ ಇಲ್ಲಿ, ನೀನು ಇದ್ರ ಮೂಲಕ ಕೇಳ್ಸ್ಕೊತಿ. ಯಾವ್ದ್ರ ಮೂಲಕ? ಇದ್ರೊಳಗ ನೋಡು, ಮೊದಲು ಇ ಐತಿ, ಆಮೇಲೆ ಎ, ಆಮೇಲೆ ಆರ್, EAR ಐತಿ ಇಲ್ಲಿ. EAR ಆಯ್ತು. ಹಂಗ ಕೆಳಗಡೆ ಇನ್ನ ಪಾಟ್ ಅಂತ ಐತಿ, ಪಾಟ್ಸ್. ಪಾಟ್ ಅಂತ ಐತಿ. ಮುಂದ್ ಕ್ವಶನ್ ಏನ್ ಕೊಟ್ಟಾರ ನೋಡು, ಯು ಪುಟ್ ಎ ಬ್ರೇಕ್. ನೀನು ಈಗ ನಿಲ್ಬೇಕು. ಯು ಪುಟ್ ಎ ಬ್ರೇಕ್, ನೀವು ಹೋಗೋದನ್ನ ನಿಂದ್ರಿಸುವಂತ ಏನಂತಾರೋ ಸ್ಟಾಪ್. ಸ್ಟಾಪ್ ಅನ್ನೋದಕ್ಕ ಎಷ್ಟ್ ಸ್ಪೆಲ್ಲಿಂಗ್ ಅದ ನೋಡು. ಸ್ಪೆಲ್ಲಿಂಗ್ STOP ಐತಿ ಅದ್ರೊಳಗ. ನೆಕ್ಸ್ಟ್ ಮೇನ್. ಯು ಆರ್ ರಿಕಾಗ್ನೈಸ್ಡ್ ದಿಸ್ ವಿತ್ ದಿಸ್. ನೀ ಏನಾರ ಒಬ್ರನ್ನ ಯಾರು ಗೊತ್ತಾ ಹಿಡಿಬೇಕಂದ್ರ ಹೆಂಗ್ ಗೊತ್ತಾ ಹಿಡಿತಿ? ಅವ್ರ ನೇಮ್ ನಿಂತ್ರ ಗೊತ್ತಾ ಹಿಡ್ತಿ. ನೇಮ್ ಸ್ಪೆಲ್ಲಿಂಗ್ ಏನು? NAME, ನೇಮ್. ಗೊತ್ತಾಯ್ತು. ನೆಕ್ಸ್ಟ್ ಶಾಪ್ಸ್. ಶಾಪ್ಸ್ ಐತಿ ವರ್ಡ್. ಅಲ್ಲಿ ಯು ನೀಡ್ ದಿಸ್ ಟು ಗೋ ಟು ನೆಕ್ಸ್ಟ್ ಕ್ಲಾಸ್. ನೀನು ಥರ್ಡ್ ಸ್ಟ್ಯಾಂಡರ್ಡ್ ಅದ ಈಗ. ಫೋರ್ತ್ ಸ್ಟ್ಯಾಂಡರ್ಡ್ ಹೋಗ್ಬೇಕಂದ್ರೆ ನಿನ್ನ ಏನಾಗ್ಬೇಕು? ಫೇಲ್ ಆಗ್ಬೇಕ. ಮತ್ತೆ ಪಾಸ್. ಪಾಸ್ ಸ್ಪೆಲ್ಲಿಂಗ್ ಏನು? ಐತಿ ಇದ್ರೊಳಗ PASS. PASS ಗೊತ್ತಾಯ್ತು. ನೆಕ್ಸ್ಟ್ ಸಿಂಕ್ ಅಂತ ಐತಿ. ಕ್ವಶನ್ ಏನೈತಿ? ಬಾಡಿ ಈಸ್ ಕವರ್ಡ್ ಬೈ ದಿಸ್. ನಿನ್ ಬಾಡಿ ಯಾವ್ದ್ರಿಂದ ಕವರ್ ಆಗೈತಿ? ನಿನ್ ಡ್ರೆಸ್ ಅಲ್ ಮತ್ತ. ನ್ಯಾಚುರಲ್ ಆಗಿ ಏನೈತಿ? ಸ್ಕಿನ್. SKIN ಸ್ಕಿನ್. ಆಮೇಲೆ ಟ್ಯಾಬ್ ಕೊಟ್ಟಾರು. ಕ್ವಶನ್ ಏನೈತಿ? ಯೂಸ್ಡ್ ಫಾರ್ ಪ್ಲೇಯಿಂಗ್ ಕ್ರಿಕೆಟ್. ನಿಮ್ಗೆ ಆಟ ಆಡಕ್ ಏನ್ ಬೇಕು? ಬ್ಯಾಟ್ ಬೇಕು. ಹೌದಲ್ಲ? ಹಂಗಿದ್ರೊಳಗೆ ಸ್ಪೆಲ್ಲಿಂಗ್ ಐತೆ ನೋಡ್ರಿ. BATS ಬ್ಯಾಟ್ಸ್ ಐತಿ. ವೆರಿ ಗುಡ್. ನೆಕ್ಸ್ಟ್ ಬ್ರ್ಯಾಗ್ ಅಂತ ಐತಿ. ಯು ಸ್ನ್ಯಾಚ್ ಎ ಥಿಂಗ್. ನೀ ಯಾವ್ದಾರ ಒಂದು ವಸ್ತುಗಳು ಕಸ್ಕೋದ, ಅದಕ್ಕೆ ಏನಂತಾರೋ ಗ್ರ್ಯಾಬ್. GRAB. ಸಿಂಪಲ್ 4 letter ವರ್ಡ್ ಅದಾವು, ಈಸಿಯಾಗಿ ಗೊತ್ತಾಕಾವ. ಡೀಲ್. ಡೀಲ್ ಇದ್ದಿದ್ದ ಕ್ವಶನ್ ಏನೈತಿ? ಕ್ಯಾಪ್ಟನ್ ಡಸ್ ದಿಸ್. ಒಂದ್ ನೀ ಕ್ಲಾಸ್ ಮಾನಿಟರ್ ಆಗಿರ್ತಿ, ಅವಾಗ ನಿನ್ ಕ್ಲಾಸಿಗೆ ನೀ ಏನ್ ಮಾಡ್ತಿ? ಎಲ್ಲಾರು ನೀ ಲೀಡ್ ಮಾಡ್ತಿಲ್ಲ. ಹಂಗ ಲೀಡ್. LEAD ಲೀಡ್. ಲೀಡ್ ಅಂತಾರ ಅದಕ್ಕೆ. ಕ್ಯಾಪ್ಟನ್ಶಿಪ್ ಇಸ್ಕೋದಕ್ಕೆ ಏನಂತಾರೋ ಒಂದ್ ಟೀಮ್ ನ ಲೀಡ್ ಮಾಡುವಂತ. ಕ್ರಿಕೆಟ್ ಟೀಮ್ನಾಗ ಒಬ್ಬ ಕ್ಯಾಪ್ಟನ್ ಇರ್ತಾನ, ಅವ ಇಡೀ 11 ಜನರನ್ನೆಲ್ಲ ಲೀಡ್ ಮಾಡ್ತಿರ್ತಾನಲ್ಲ, ಹಂಗದ್ರ ಅರ್ಥ. ಪೀಪಲ್ ಡೂ ದಿಸ್. ಏನ್ ಮಾಡ್ತಾರ ಪೀಪಲ್? ಎಡಿಟ್ ಅಂತ ಐತಿ. ಪೀಪಲ್ ಡೂ ದಿಸ್ ಅಂತಂದ್ರ ಎಡಿಟ್ ಇದ್ದ ಡಯಟ್. ಒಬ್ಬ ಡುಮ್ಮ ದಪ್ಪ ಇರ್ತಾರ, ಅವ್ರ ಏನ್ ಮಾಡ್ತಾರ? ಊಟ ಅದು ಬಿಟ್ಟ ಅಥವಾ ಲಿಮಿಟ್ ಆಗಿ ಊಟ ಮಾಡೋದ್ರಿಂತ ಸಣ್ಣಗಾದು ಆಗ್ತಾರ. ಅದಕ್ಕೆ ಎಲ್ಲಕ್ಕೂ ಏನಂತಾರ? ಡಯಟ್ ಅಂತ ಹೇಳ್ತಾರ. ಅದಕ್ಕೆ ಡಯಟ್ ಸ್ಪೆಲ್ಲಿಂಗ್ DIET. ಡಯಟ್.
ಹಾ ನೆಕ್ಸ್ಟ್ ಏನೈತಿ ಡಸ್ ವೆನ್ ಸಿಕ್ ವಿ ಟೇಕ್ ದಿಸ್ ನಾವ್ ಆರಾಮ್ ಇಲ್ದಾಗ ಇದನ್ನ ತಗೋತ ನಾವ್ ಏನದ ಡಸ್ ಐತಿ ಈಗ DOES ಡಸ್ ಅಂತಾರ ನಾವ್ ಏನ್ ತಗೋತು ಒಂದ್ ಇಂಜೆಕ್ಷನ್ ತಗೋತು ಡೋಸ್ DOES ಡಸ್ DOSE ಇಲ್ಲಿ DOES ಇದ್ರ ಡಸ್ ಅಂತ DOSE ಅಂತಿದ್ರ ಡೋಸ್ ಅಂದ್ರ ಒಂದ್ ಇಂಜೆಕ್ಷನ್ ಒಂದ್ ಡೋಸ್ ಇಂಜೆಕ್ಷನ್ ತಗೊಂಡ್ಬಿಡ್ನಿ ಅಂತಾರ ಹಂಗ ಆಮೇಲೆ ಹೋಸ್ ಇದ್ದಿದ್ದ ಏನಾಯ್ತು ಯು ವೇರ್ ದಿಸ್ ಟು ಯುವರ್ ಲೆಗ್ಸ್ ನೀ ಇದನ್ನ ನಿನ್ ಕಾಲಿಗೆ ಹಾಕೋತಿ ಅಂತ ಏನವ ಶೂ ಹಾಕೋತಿಲ್ಲ SHOE ಶೂ SHOE ಶೂ SHOE ಶೂ ಹಾಕೋತಿಲ್ಲ ನನ್ ಕಾಲಿಗೆ ಯು ವೇರ್ ದಿಸ್ ಯುವರ್ ಲೆಗ್ಸ್ ಆಯ್ತು ಇನ್ನ ಪೂಲ್ ಅಂತ ಐತಿ ಗೆಸ್ ದ ಗೇಮ್ ಈ ಪೂಲ್ ಅನ್ನು ವರ್ಡ್ ನಿಂತ್ರ ಒಂದ್ ಗೇಮ್ ಗೆಸ್ ಮಾಡ್ರಿ ಪೋಲೋ ಅಂತಂದ್ರೆ ಕುದುರೆ ಮ್ಯಾಲ ಕೂತು ಒಂದ್ ಉದ್ದ ಅಂದ ಹಾಕಿ ತರ ಸ್ಟಿಕ್ ಇರ್ತೈತಿ ಕೆಳಗ್ ನೆಲಕ್ ನಿಲ್ಕೋಟ ಅದನ್ನ ತಗೊಂಡ ಚೆಂಡ್ ಆಡೋದು ಏನ್ ಹಾಕಿ ನೆಲ ಮೇಲೆ ಓಡಾಡ್ಕೊತ ಆಡ್ತಿಲ್ಲ ಹಂಗ್ ಕುದುರೆ ಮೇಲೆ ಆಡೋದಕ್ಕೆ ಏನಂತಾರೋ ಪೋಲೋ ಅಂತ ಹೇಳ್ತಾರ ಕುದುರೆ ಮೇಲೆ ಕೂತ್ಕೊಂಡ ಹಾಕಿ ಆಡೋದಕ್ಕೆ ಏನಂತಾರೋ POLO ಪೋಲೋ ಪೂಲ್ ಇದ್ದಿದ್ದೇನಾತು ಪೋಲೋ POLO ಪೋಲೋ ಗೆಸ್ ದ ಗೇಮ್ ಪೋಲೋ ಗೇಮ್ ಅದ ಇನ್ ನೆಕ್ಸ್ಟ್ ಏನ ಟ್ಯಾಪ್ಸ್ ಐತಿ ಟ್ಯಾಪ್ಸ್ ಇದ್ ಇಟ್ ಈಸ್ ಓಲ್ಡ್ ಹಳೇದ ಹಿಂದ ಹಳೇದಾಗಿ ಹೋಗಿದ್ದಕ್ಕೆ ಏನಂತಾರೋ PAST ಪಾಸ್ಟ್ ಪಾಸ್ಟ್ ಅನ್ಬೇಕ ಪಾಸ್ಟ್ ಫ್ಯೂಚರ್ ಪ್ರೆಸೆಂಟ್ ಅಂತ ಹೇಳ್ತಿಲ್ಲ ನೀ ಹಂಗ ಪಾಸ್ಟ್ ಅಂದ್ರ ಓಲ್ಡ್ ಹಿಂದಾಗಿ ಹೋಗಿದ್ಕ ಇದು ಗೊತ್ತಾಯ್ತು ಇದ್ರೊಳಗೆ ಏನಾರ ಡೌಟ ಹಿಂಗ ವರ್ಡ್ಗಳು ಕೊಟ್ಟಿರ್ತಾರೋ ಅದ್ ಹೆಂಗ್ ಬೇಕಂಗ್ ನೀನ ಮೀನಿಂಗ್ ಬರುವಂತ ವರ್ಡ್ ಮಾಡ್ಬೇಕ ಆ ಕ್ವಶನ್ಗಳು ನೋಡ್ಕೊಂಡ ಆಯ್ತಾ